ಆಗಲ್ಲ, ನಾನೇ ಕಿತ್ತೆಸ್ತು ಬರ್ತೀನಿ. ಸುಮ್ಮನೆ ನನ್ನ ಫ್ರೆಂಡ್ ಬೇಡ ಅಂದ್ರು, ಮ್ಯಾಮ್ ಬಿಟ್ಬೇಡಿ ಅಂದ್ರು, ಬಿಟ್ಟಿಲ್ಲ, ಹೊಡೆದ್ರು. ಯಾರು ಹೊಡೆದಿದ್ದು? ಯಾರು ಟೀಚರ್ ಹೊಡಿದ್ರು. ಬೇರೆ ಟೀಚರ್ ಹೊಡೆದ್ರಾ? ನಾನು ನಿಜ ಕಂಪ್ಲೇಂಟ್ ಕೊಡ್ತೀನಿ. ಸುಮ್ಮನೆ ನನ್ನ ಮಗನ ಮೇಲೆ ಹೆಂಗ್ ಕೈ ಎತ್ತಿದ್ರು. ಸುಮ್ಮನೆ ವಿದ್ಯಾನಿಧಿ ಶಾಲೆಯಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಶಿಕ್ಷಕರ ತೀವ್ರ ಶಿಕ್ಷೆಗೊಳಗಾದ 8ನೇ ತರಗತಿ ವಿದ್ಯಾರ್ಥಿ ಸುಶಾಂತ್ ಗಾಬರಿಯಿಂದ ಮೂರ್ಛೆ ಹೋಗಿ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಶುಕ್ರವಾರ ನಡೆದಿದೆ. ನಗರದ ಮಧ್ಯಭಾಗದಲ್ಲಿರುವ ವಿದ್ಯಾನಿಧಿ ಶಾಲೆಯಲ್ಲಿ ಶುಕ್ರವಾರ ಸಂಭವಿಸಿದ ಈ ಘಟನೆಯಲ್ಲಿ ಪಕ್ಕದ ವಿದ್ಯಾರ್ಥಿಯ ಪುಸ್ತಕ ಹಾಳೆಯನ್ನ ಹರಿದಿರುವ ಆರೋಪದಿಂದ ಶಿಕ್ಷಕ ದೇವರಾಜ್, ವನಜಾಕ್ಷಿ ಸೇರಿದಂತೆ 4 ರಿಂದ 5 ಶಿಕ್ಷಕರು ಸುಶಾಂತ್ ಅವರನ್ನ ಕೊಠಡಿಯಲ್ಲಿ ಕೂಡಿ ಹಾಕಿ ಮನಬಂದಂತೆ ಥಳಿಸಿದ್ದರು. ನಾನು ಹರಿದಿಲ್ಲ ಎಂದು ವಿದ್ಯಾರ್ಥಿ ಎಷ್ಟೇ ತಿಳಿಸಿದ್ರೂ ಕೇಳದೆ ಹೊಡೆದಿದ್ದಾರೆ. ಇದರಿಂದ ಭಯಭೀತನಾಗಿ ಉಸಿರಾಟ ತೊಂದರೆಗೊಳಗಾಗಿ ಮೂರ್ಛೆ ಹೋಗಿದ್ದಾಗ ಶಾಲೆಯ ವಾಹನದಲ್ಲಿ ಸಮೀಪವಿರುವ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಚಿಕಿತ್ಸೆಯ ನಂತರ ಮಾತನಾಡಿದ ವಿದ್ಯಾರ್ಥಿ ಸುಶಾಂತ್, ಹೋಂವರ್ಕ್ ನೋಡಿಕೊಳ್ಳುತ್ತಿದ್ದಾಗ ಬೇರೆ ವಿದ್ಯಾರ್ಥಿ ನನ್ನ ಪುಸ್ತಕ ಹರಿದಿದ್ದ, ಶಿಕ್ಷಕರು ನನ್ನ ಮಾತು ಕೇಳದೆ ತೀವ್ರವಾಗಿ ಥಳಿಸಿದ್ದಾರೆ. ಭಯದಿಂದ ಸ್ಥಳದಲ್ಲೇ ಬಿದ್ದು ಹೋಗಿದ್ದೆ, ಎದ್ದಾಗ ಆಸ್ಪತ್ರೆಯಲ್ಲಿದ್ದೆ ಎಂದು ತಿಳಿಸಿದ. ವಿದ್ಯಾರ್ಥಿಯ ತಾಯಿ ಕವಿತಾ ಮಾತನಾಡಿ, ಶಿಕ್ಷಕರು ನನ್ನ ಮಗನನ್ನ ಚೆನ್ನಾಗಿ ಹೊಡೆದಿದ್ದಾರೆ, ಗಾಬರಿಯಿಂದ ಮೂರ್ಛೆ ಹೋಗಿದ್ದಾನೆ. ಶಾಲೆಯ ಸಿಸಿಟಿವಿ ದೃಶ್ಯ ನೋಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸುತ್ತೇವೆ ಎಂದು ತಿಳಿಸಿದರು. ಶಾಲಾ ಆಡಳಿತ ಮಂಡಳಿ ವಿದ್ಯಾರ್ಥಿಯನ್ನ ಮಾನಸ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಂಗಾರೆಡ್ಡಿ ವಿದ್ಯಾರ್ಥಿಯ ಆರೋಗ್ಯ ವಿಚಾರಿಸಿ ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದ ನಂತರ ಸೂಕ್ತ ಕ್ರಮಕ್ಕೆ ಮುಂದಾಗುವುದಾಗಿ ಭರವಸೆ ನೀಡಿದ್ದಾರೆ. ಎಷ್ಟು ಜನ ಹೊಡೆದ್ರು ನಿನಗೆ? 4-5 ಜನ ರೂಮಲ್ಲಿ ಹಾಕೊಂಡು ನೋಡಿದ್ರ? ಬುಕ್ ಹೇಳ್ತಿದ್ರು. ಆಮೇಲೆ ನನ್ನ ಫ್ರೆಂಡ್ಸ್ ಕಳಿಸಿದ್ರು. ಆಮೇಲೆ ಹೊಡೆದ್ರ? ಫ್ರೆಂಡ್ಸ್ನೆಲ್ಲ ಕಳಿಸ್ಬಿಟ್ಟು ಫ್ರೆಂಡ್ಸ್ನೆಲ್ಲ ಆಯ್ತು ಹೋಗಿ ಅಂತ ಕಳಿಸಿ ನಂಗೆ ಕೇಳ್ತಿದ್ರು. ನೀನೇ ಆಡಿದ್ದು ಅಪ್ಪ ಅಮ್ಮನ ಕೇಳಿ ಅಂದ್ರೆ ನನ್ನ ಫೋನ್ ನಂಬರ್ ಕೊಟ್ಟೆ ಕೇಳಿ ಅಂತ. ಆಮೇಲೆ ಅವರು ನಾಳೆ ಕರ್ಕೊ ಬಂದ್ರೆ ನಾನು ಕರ್ಕೊ ಬರ್ತೀನಿ ಅಂತ ಹೇಳ್ದೆ. ಅವರು ನೀನೇ ಮಾಡಿದ್ದು ಅಂತ ಎಲ್ಲ ಟೀಚರ್ಸ್ನು ಕರೆಸಿ ಒಂದು ಇವನು ಸಿಸಿ ಕ್ಯಾಮ್ರಾ ತೋರಿಸಿ ನಾನೇ ಮಾಡಿದಂತ ಎಲ್ಲಾರು ಎದುರು ಹೊಡೆದ್ರ? ಸ್ಟೂಡೆಂಟ್ ಎದುರಿಗ ಎಲ್ಲರ ಹತ್ರ ಹೇಳಿಸ್ತಿದ್ರು. ಎಲ್ರ ಟೀಚರ್ ನಾನು ಬೇಡಿ ಅಂತಂದ್ರ ಎಲ್ರಿಂದ ಮಾನ ಮರ್ಯಾದೆಲ್ಲ ಅಯ್ಯೋ, ಮಾನ ಮರ್ಯಾದೆ ನಿಂದಲ್ಲ ಹೋಗಿದ್ದು, ಸುಮ್ಮನಿರು. ಟೀಚರ್ಸ್ದು ಹೋಗ್ತಿದ್ರು. ಉಸಿರಾಡ್ಲಿಲ್ಲ, ಫುಲ್ಲು ವ್ಯಾನ್ ಎತ್ತದಾಗಿಂದ ಅವಾಗ ಉಸಿರಾಡ್ತಿಲ್ಲ ಅದೆಲ್ಲ. ಯಾಕೋ ತುಂಬಾ ಉಸಿರಾಡಿಲ್ಲಂಗೆ ಸತ್ತೋಗ್ತಿದ್ದ ಅನಿಸ್ತಿತ್ತು. ಅವಾಗ ಅಂಕಲ್ ಎತ್ತಿದ್ರು. ಆಮೇಲೆ ಏನಾಯ್ತು ಗೊತ್ತಿಲ್ಲ, ಹಾಸ್ಪಿಟ್ಲಲ್ಲಿ ಇದ್ದಂಗೆ ಅನಿಸ್ತು. ಅಲ್ಲಿ ನೀನು ಅನ್ಕಾನ್ಸಿಯಸ್ ಮಲ್ಕೋಬಿಟ್ಟಿದ್ದಮ್ಮ? ಅಲ್ಲೇ ನೀನು ತಲೆ ಸುತ್ತೋದು ಅದೇನಾದ್ರು ಆಗಿತ್ತು? ಸುತ್ತದಾಗ್ತಿತ್ತು, ಉಸಿರಾಡ್ತಿರ್ಲಿಲ್ಲ ಅಷ್ಟೇ. ಸ್ಕೂಲಲ್ಲಿ ನಂಗೆ ಮಾಡ್ಬಿಟ್ಟು ಅವ್ರ ಹತ್ರ ಕಳ್ಸಿದ್ರು. ಸಂತೂನ ನನ್ನ ಚಾಪು ಸಿಕ್ಕೊಂಡಿದ್ದೆ ಅಷ್ಟೇ. ಅದನ್ನ ಸಿಸಿಟಿವಿ ನೋಡಿಲ್ದಂಗೆ ನನ್ನ ಫ್ರೆಂಡ್ಸ್ ಜೊತೆ ನೀಟಾಗಿ ಮಾತಾಡ್ತಿದ್ರೆ ನೀನು ವಲ್ಗರಾಗಿ ಮಾತಾಡ್ತಿದ್ದೆ ಹಂಗಿಂಗೆ. ಅವ್ರೇನೋ ಬೇರೆ ಕಾನ್ವರ್ಸೇಷನ್ ಮಾಡ್ತಿದ್ರೆ ಅವ್ನ್ ಬಂದ್ಬಿಟ್ಟ, ಇವ್ ನೋಡ್ದ, ಅವ್ರು ಏನೇನೋ ಕಾನ್ವರ್ಸೇಷನ್ ಓನಾಗ್ ಮಾಡ್ತಾರ. ಯಾರಮ್ಮ? ವನಜಾಕ್ಷಿ ಮ್ಯಾಮ್. ಯಾರು ಅವರು? ಆಯ್ತಾ, ಓಕೆ. ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸುಮ್ಮನೆ ಸುಮ್ಮನೆ ಚಿನ್ನಿ, ನೀನೇನು ಗೊತ್ತು. ಸುಮ್ಮನೆ ಎ ಸ್ಟ್ಯಾಂಡರ್ಡ್ ಸಿ ಸೆಕ್ಷನು ವಿದ್ಯಾನಿಧಿ ಸ್ಕೂಲು. ಈ ವರ್ಷನೇ ನಾನು ICSE ಸಿಲೆಬಸ್ ಅಂತ ಸ್ಕೂಲಿಗೆ ಸೇರಿಸಿದ್ದು. ಇದೇ ಫಸ್ಟು ನಾನು ಕೇಳ್ತಾ ಇರೋದು. ಅವ್ನಿಗೆ ಯಾವ ರೀತಿಯೂ ಪಾಸ್ಟ್ ಹಿಸ್ಟ್ರಿಯಲ್ಲಿ ಏನೂ ಹೆಲ್ತ್ ಪ್ರಾಬ್ಲಮ್ಸ್ ಇರಲಿಲ್ಲ. ಸೊ ಅವನು ವ್ಯಾನ್ ಎತ್ತದಾಗಿಂದ ಅವರು ವ್ಯಾನ್ ಡ್ರೈವರ್ ನನಗೆ ಕಂಟಿನ್ಯೂಸ್ ಕಾಲ್ ಮಾಡ್ತಾನೆ ಇದ್ದರು. ಫುಲ್ ಅಳ್ತಾ ಇದ್ದಾನೆ. ಏನಕ್ಕೆ ಅಂತ ಅಂದರೆ ಹಿಂಗೆ ನನ್ನ ಮಗ ಹೇಳ್ತಾ ತುಪ್ಪಿಸ್ಕೊಂಡು. ಯಾಕೆ ಅಂತ ಅಂದರೆ ಹಿಂಗೆ ಕ್ಯಾಬಿನಲ್ಲಿ ನಾನು ಯಾರ್ದೋ ಬುಕ್ಸ್ ಹರಿದಾಕಿದ್ದಾರೆ. CCTVಯಲ್ಲಿ ಟೇರ್ ಮಾಡಿರೋದು ಅಂದರೆ ಹರಿದಿರೋದು ಇಲ್ಲ, ಬಟ್ ಬುಕ್ಕು ನೋಟ್ಸ್ ಬರಿತಾ ಇದ್ನಂತೆ. ಅದು ಯಾವ ರೀತಿ ಆಯಿತು ಅಂತ ಗೊತ್ತಿಲ್ಲ, ನಾನು CCTV ನೋಡಿಲ್ಲ. ನಾಳೆ ನಾನು ನಮ್ಮ ಯಜಮಾನ್ರು ಬಂದು ಖುದ್ದಾಗಿ ನೋಡಿಬಿಟ್ಟು ಏನಾಯಿತು ಅಂತ ಪರಿಶೀಲಿಸ್ತೀವಿ. ನಾನು ಭರೋಸಾಗಿ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು.
ಸೊ ಇವಾಗ ಹೆಲ್ತಿಯಾಗಿದ್ದಾನಂತೆ. ಇನ್ನೂ ಸ್ವಲ್ಪ ಅವನು ಫುಲ್ಲು ಬ್ರೀತಿಂಗ್ ಡಿಫಿಕಲ್ಟಿ ಆಗಿ ಹಿಂಗೆ ಆಗಿದ್ದಾನೆ. ಟೀಚರ್ಸ್ ಹೊಡೆದ್ರು ಅಂತ ಹೇಳಿದ್ರು ನಿಜ? ಟೀಚರ್ಸ್ ಹೊಡೆದ್ರು ಅಂತ ಹೇಳ್ತಾ ಇದ್ದಾನೆ. ಅದು ಕ್ಲಾಸ್ ರೂಮಲ್ಲ, ಕ್ಯಾಬಿನಲ್ಲಿ 2-3 ಟೀಚರ್ ಹೊಡೆದಿದ್ದಾರಂತೆ. ಕಂಪ್ಲೇಂಟ್ ಏನಾದರೂ ಮಾಡ್ತೀರಾ ಮೇಡಮ್ ನೀವು? ಸರ್ ನನಗೆ CCTV ನೋಡಬೇಕು. ಕಂಪ್ಲೇಂಟ್ ಮಾಡ್ತೀರಾ? CCTV ಹೊಡೆದಾದ್ಮೇಲೆ ನಾನು ಮಾತಾಡ್ತೀನಿ. ಸೊ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ ಮೇಡಮ್ ನಿಮ್ಮ ಮಗನ? ನಾನು ಡ್ಯೂಟಿಯಲ್ಲಿದ್ದು